ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಖಂಡಿತವಾಗ್ಲೂ ಇವತ್ತು ಮ್ಯಾಚ್ ಯಾವ ರೀತಿ ಇರುತ್ತೆ ಅಂದ್ರೆ, ಯಾರೇ ಗೆದ್ರು ಕೂಡ ಟಾಪ್ ಆಫ್ ದ ಟೇಬಲ್ ಮುಂದುವರಿತಾರೆ. ಒಂದ್ ವೇಳೆ ಪಂಜಾಬ್ ಗೆದ್ರೆ 15 ಪಾಯಿಂಟ್ಗಳ ಜೊತೆಗೆ ಟಾಪ್ ಅಲ್ಲಿ ಇರುತ್ತೆ. ಅದೇ ಹೈದರಾಬಾದ್ ಗೆದ್ರೆ 14 ಪಾಯಿಂಟ್ ಜೊತೆಗೆ ಟಾಪ್ ಆಫ್ ದ ಟೇಬಲ್ ನಂಬರ್ 1 ಸ್ಥಾನಕ್ಕೆ ಹೋಗುತ್ತೆ ಈಸಿಯಾಗಿ. ಖಂಡಿತವಾಗ್ಲೂ ಇದರಿಂದ ಏನಾದ್ರೂ RCB ಸ್ಥಾನ ಅಲ್ಗಾಡುತ್ತಾ, ಬದಲಾಗುತ್ತಾ, ಚೇಂಜ್ ಆಗುತ್ತಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ ಗುರು. ಒಂದ್ ವೇಳೆ ಪಂಜಾಬ್ ಗೆದ್ರೆ ಅದರ ಡಿಫ್ರೆನ್ಸ್ ಏನಿರಲ್ಲ, ಅದೇ ರೀತಿ ಇರುತ್ತೆ. ಬೈ ಚಾನ್ಸ್ ಹೈದರಾಬಾದ್ ಏನಾದ್ರು ಗೆದ್ರೆ ಖಂಡಿತವಾಗ್ಲೂ ನಮ್ಮ RCB ಸ್ಥಾನ 3ನೇ ಸ್ಥಾನಕ್ಕೆ ಬರುತ್ತೆ. ಈಗ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ, ಬಟ್ 3ನೇ ಸ್ಥಾನಕ್ಕೆ ಬರಲೇಬೇಕಾಗುತ್ತೆ 100%. ಕಾರಣ ಏನಂತ ಕೇಳ್ತೀರಾ? ಹೈದರಾಬಾದ್ 14 ಪಾಯಿಂಟ್ ಆಗ್ತವೆ, ಪಂಜಾಬ್ 13 ಪಾಯಿಂಟ್ ಆಗ್ತವೆ, ನಮ್ಮ RCB 12 ಪಾಯಿಂಟ್ ಆಗ್ತವೆ. ಆದ ಕಾರಣ ಕೆಳಗೆ ಬರಲೇಬೇಕಾಗುತ್ತೆ. ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಏನಂತ ಕೇಳ್ತೀರಾ? 100% ಹೈದರಾಬಾದ್ ಗೆಲ್ಲುತ್ತೆ ಅಂತ ಅನಿಸ್ತಾ ಇದೆ ಗುರು. ಹೈದರಾಬಾದ್ ಅಲ್ಲಿ ಮ್ಯಾಚ್ ಇದೆ, ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಅವರು ಕಡಿಮೆ ಇಲ್ಲ, ಇವರು ಕಡಿಮೆ ಇಲ್ಲ. ಬಟ್ ಹೋಮ್ ಗ್ರೌಂಡ್ ಆಗಿರೋ ಕಾರಣ, ಒಂದ್ ಸ್ವಲ್ಪ ಶಫ್ರಿಸ್ ಆಗಿರೋ ಕಾರಣ ಮೇನ್ ಆಗಿ ಏನಾಗುತ್ತೆ ಅಂದ್ರೆ ಹೈದರಾಬಾದ್ ವಿನ್ ಆಗಬಹುದು ಅಂತ ಅನಿಸ್ತಾ ಇದೆ. ಮೈ ಪ್ರಿಡಿಕ್ಷನ್ ಇಸ್ ಹೈದರಾಬಾದ್. ಮತ್ತೆ ನಿಮ್ಮ ಪ್ರಿಡಿಕ್ಷನ್ ಏನಂತ ಕಮೆಂಟ್ ಮಾಡಿ. ನಿನ್ನೆ ಚೆನ್ನೈ ಬಗ್ಗೆ 3 ಜನ ಕಮೆಂಟ್ ಮಾಡಿದ್ರು. ಒಂದು ದರ್ಶನ್ ಅಂತ, ಅದಾದ್ಮೇಲೆ ಮಂಜು ಅಂತ, ಅದಾದ್ಮೇಲೆ ಹೇಮಂತ್ ಅಂತ. ಈ 3 ಜನ ಚೆನ್ನೈ ವಿನ್ ಆಗುತ್ತೆ ಕರೆಕ್ಟ್ ಆಗಿ ಪ್ರಿಡಿಕ್ಷನ್ ಮಾಡಿದ್ರು. ಇದೇ ರೀತಿಯಾಗಿ ನೀವು ಕೂಡ ಕರೆಕ್ಟ್ ಆಗಿ ಪ್ರಿಡಿಕ್ಷನ್ ಮಾಡಿ. ನನ್ನ ವಿಡಿಯೋದಲ್ಲಿ ನಿಮ್ಮ ಹೆಸರು ಬರುತ್ತೆ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಸರಿನಾ? ಇನ್ನು ವಿಷಯಕ್ಕೆ ಬರೋಣ. ಇವತ್ತು ಮ್ಯಾಚ್ ಬಂದ್ಬಿಟ್ಟು ಹೈದರಾಬಾದ್ ಅಲ್ಲಿ ಆಗುತ್ತೆ. 7:30 ಸ್ಟಾರ್ಟ್ ಆಗುತ್ತೆ. ಹೈದರಾಬಾದ್ಗೆ ಹೋಮ್ ಗ್ರೌಂಡ್. ಖಂಡಿತವಾಗ್ಲೂ ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ, ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇದೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತೀರಾ, ಬಟ್ ಲೈಕೇ ಮಾಡಲ್ಲ ಗುರು. 400 ಜನ ವಿಡಿಯೋ ನೋಡೇ ಇದ್ರೆ ಅದರಲ್ಲಿ ಕೇವಲ 10 ಲೈಕ್ ಕೂಡ ಬಂದಿರಲ್ಲ. ಆ ರೀತಿ ಆಗ್ತಾ ಇದೆ. ದಯವಿಟ್ಟು ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಾನೇ ಲಕ್ಷಾನುಗಟ್ಟಲೆ ಸಂಪಾದನೆ ಮಾಡಲ್ಲ, ದುಡ್ಡೇನು ಬರಲ್ಲ ಗುರು. 1,000 ಮೇಲೆ ವ್ಯೂಸ್ ಬಂದ್ರೆ ಅವಾಗ ದುಡ್ಡು ಬರುತ್ತೆ. ಅಷ್ಟೊಳಗೆ ವ್ಯೂಸ್ ಬಂದ್ರೆ ದುಡ್ಡೇನು ಬರಲ್ಲ. ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡೋದು ನಾನು ಕೇಳಕ್ ಇಷ್ಟಪಡ್ತೀನಿ, ಸರಿನಾ? ವಿಡಿಯೋ ಹೆಂಗ ನೋಡಿರ್ತೀರಾ, ಒಂದೇ ಒಂದು ಕ್ಲಿಕ್ ಲೈಕ್ ಮಾಡೋದ್ರಿಂದ ಏನು ಆಗಲ್ಲ. ಲೈಕ್ ಮಾಡಿ ದಯವಿಟ್ಟು, ಸರಿನಾ? ಇನ್ನು ವಿಷಯಕ್ಕೆ ಬರ್ತೀನಿ. ಖಂಡಿತವಾಗ್ಲೂ ಪಿಚ್ ರಿಪೋರ್ಟ್ ತಗೊಂಡಾಗ ಇಲ್ಲಿವರೆಗೂ ಹೈದರಾಬಾದ್ ಅಲ್ಲಿ ನಡೆದಿರೋ ಎಲ್ಲಾ ಮ್ಯಾಚ್ಗಳು ಕೂಡ 200 ಮೇಲೆ ಸ್ಕೋರ್ ಬಂದಿದೆ. ಲಾಸ್ಟ್ ಮ್ಯಾಚ್ ಮಾತ್ರ 160 ಬಂದಿತ್ತು. ಆ 160 ಬಂದಾಗ ಹೈದರಾಬಾದ್ ಎತ್ಕೊಡ್ಕೊಂಡು ಹೋದ್ರು. ಖಂಡಿತವಾಗ್ಲೂ ಎಲ್ಲೆಲ್ಲೂ ಸಿಗ್ಲಿಲ್ಲ. ಇನ್ನು ಲಾಸ್ಟ್ ಮ್ಯಾಚ್ ತಗೊಂಡಾಗ ಇವರು ಸೋತಿದ್ದಾರೆ, ಅವರು ಸೋತಿದ್ದಾರೆ, ಪಂಜಾಬ್ ಅವರು ಸೋತಿದ್ದಾರೆ, ಹೈದರಾಬಾದ್ ಸೋತಿದ್ದಾರೆ ಖಂಡಿತವಾಗ್ಲು. ಬಟ್ ಇಲ್ಲಿ ಪಂಜಾಬ್ ಅವರು ಹತ್ತತ್ರ ಬಂದು ಸೋತಿದ್ರು. ಬಟ್ ಹೈದರಾಬಾದ್ ಮಾತ್ರ ಈಸಿಯಾಗಿ ಸೋಲು ಒಪ್ಕೊಂಡ್ರು ಲಾಸ್ಟ್ ಮ್ಯಾಚ್. ಬಟ್ ಇವತ್ತಿನ ಮ್ಯಾಚ್ ಕಮ್ ಬ್ಯಾಕ್ ಮಾಡ್ತಾರಾ, ಏನ್ ಮಾಡ್ತಾರ ಅಂತೆಲ್ಲ ನೋಡ್ಬೇಕು. ಖಂಡಿತವಾಗ್ಲು ಅದ್ಭುತವಾಗಿರುತ್ತೆ. ರಿವೆಂಜ್ ದ ಗೇಮ್ ಅಂತ ಹೇಳ್ಬೋದು. ರಿವೆಂಜ್ ವೀಕ್ ಈ ವೀಕ್. ರಿವೆಂಜ್ ತಗೊಂತಾರ ಹೈದರಾಬಾದ್ ಅಂತ ಕೇಳಿದ್ರೆ 100% ಅನಿಸ್ತಾ ಇದೆ ರಿವೆಂಜ್ ತಗೋಬಹುದು ಅಂತ, ಸರಿನಾ? ಮತ್ತೆ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ, ಯಾರು ವಿನ್ ಆಗ್ತಾರೆ ಅಂತೇಳಿ. ಇನ್ನೊಂದೇನಂದ್ರೆ, ಇಲ್ಲಿ ಇವ್ರು ಆಡಿರೋ ಹೋಮ್ ಗ್ರೌಂಡ್ಗಳ ಮ್ಯಾಚ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಗೆದ್ದಿದ್ದಾರೆ ಕೂಡ, ಸೋತೇ ಇಲ್ಲ. ಅದೊಂದು ಬೆನಿಫಿಟ್ ಇದೆ. ಲಾಸ್ಟ್ ಮ್ಯಾಚ್ ಸೋತಿದ್ದಾರೆ, ಅಷ್ಟು ಬಿಟ್ರೆ ಎಲ್ಲ ಮ್ಯಾಚ್ ಗೆದ್ದಿದ್ದಾರೆ. ಒಂದ್ ವೇಳೆ ಫಸ್ಟ್ ಬ್ಯಾಟಿಂಗ್ ಆದ್ರೆ ಡಿಫೆಂಡ್ ಮಾಡ್ಕೊಂಡಿದ್ದಾರೆ, ಸೆಕೆಂಡ್ ಬ್ಯಾಟಿಂಗ್ ಆದ್ರೆ ಚೇಂಜಿಂಗ್ ಮಾಡಿದ್ದಾರೆ, ಎಲ್ಲಾನು ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಚಾನ್ಸ್ ಅಂತ ಹೇಳ್ಬೋದು ಟಾಪ್ ಆಫ್ ದ ಟೇಬಲ್ ಆಗಕ್ಕೆ ಹೈದರಾಬಾದ್ಗೆ. ಯಾಕೆ ಅಂದ್ರೆ ಟಾಪ್ ಆಫ್ ದ ಟೇಬಲ್ ಇರುವ ಒಂದು ಪಂಜಾಬ್ನ ಜೋಸ್ಕೊಬಿಟ್ರೆ ಅವ್ರಿಗೂ ಸ್ವಲ್ಪ ಧೈರ್ಯ ಬರುತ್ತೆ, ಸಖತ್ತಾಗ ಕಾನ್ಫಿಡೆನ್ಸ್ ಇರುತ್ತೆ, ಕನ್ಸಿಸ್ಟೆನ್ಸಿ ಬರುತ್ತೆ, ಎಲ್ಲಾನು ಸಿಗುತ್ತೆ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಇನ್ನು ವೇರ್ ಅಂತ ಕೇಳಿದ್ರೆ, ವೇರ್ ಅಂದ್ರೆ ರಾಜೀವ್ ಗಾಂಧಿ ಸ್ಟೇಡಿಯಂ ಹೈದರಾಬಾದ್. ಗೊತ್ತಿರೋ ವಿಷಯನ ವಾಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವಿಲ್ಲಿ. ಅಂದ್ರೆ ಯಾವ ರೀತಿ ಬೋಲ್ ಆಗುತ್ತೆ, ಯಾವ ರೀತಿ ಇದಾಗುತ್ತೆ ಅಂತ ಹೇಳ್ಬೋದು. ಇಟ್ಸ್ ದ ಪಿಚ್ ವಿಚ್ ಇಂಡಿಯಾ ಫೇಮಸ್ ಫೀಲ್ಡ್ ಅಪ್ 297 ಅಗೇನ್ಸ್ಟ್ ಬಾಂಗ್ಲಾದೇಶ್. 297 ಸ್ಕೋರ್ ಅಂಡ್ ವಿತ್ SRH tree drop reach to 300 marks. ದಿಸ್ ಅಕೇಶನ್ ಡೈಮೆನ್ಷನ್ಸ್ ಬಂದ್ಬಿಟ್ಟು 63-68 ಮೀಟರ್ಸ್ ಇದೆ. ಎದರ್ ಸೈಡ್ ದ ಸ್ಟೇಜ್ ಗ್ರೌಂಡ್ 75 ಮೀಟರ್ಸ್ ಇದೆ. And maximum temperature city has down the couple degrees, but changes could be maintained bit around the that's expected. ಯಾಕೆ ಅಂದ್ರೆ ಈ ಪಿಚ್ ಅಲ್ಲಿ 297 ರನ್ ನೋಡಿದ್ರು ಬಾಂಗ್ಲಾದೇಶ್ ಮೇಲೆ. ಖಂಡಿತವಾಗ್ಲೂ ಹೈದರಾಬಾದ್ ಡ್ರೀಮ್ ಏನಿದೆ 300 ರನ್ ಹೊಡಿತೀವಿ ಅಂತೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ರಲ್ಲ, ಆ ಸ್ಟೇಟ್ಮೆಂಟ್ ಫುಲ್ ಆಗೋ ಸಾಧ್ಯತೆ ಇದೆ ಅಂತೆಲ್ಲ ಹೇಳ್ತಿದ್ರೆ. ರೀಸನ್ ಬ್ಯಾಟಿಂಗ್ ಪಿಚ್, ಫ್ಲಾಟ್ ಪಿಚ್, ಸಖತ್ತಾಗಿ ಪಿಚ್ ಇದೆ, ಸಖತ್ತಾಗಿ ಬ್ಯಾಟ್ ಮಾಡ್ಬೋದು. ಬ್ಯಾಟಿಂಗರ್ಗೆ ಸ್ವಲ್ಪ ಬೌಲರ್ಸ್ಗೆ ತಲೆನೋವು ಆಗ್ಬೋದು ಈ ಪಿಚ್ ಅಂತ ಹೇಳ್ತಾ ಇದ್ರೆ. ಖಂಡಿತವಾಗ್ಲು ಆ ರೀತಿ ಇದೆ ಪಿಚ್. ಖಂಡಿತವಾಗ್ಲು ರೆಡ್ ಸಾಯಿಲ್ ಪಿಚ್ ಅಲ್ಲಿ ಮಾತ್ರ ಒಳ್ಳೆ ಪಿಚ್ ಆಗ್ತಾ, ಒಳ್ಳೆ ಬ್ಯಾಟಿಂಗ್ ಆಗ್ತಾನ ಅಂತಾನೆ ಹೇಳ್ಬೋದು. ಆ ರೀತಿ ಎಲ್ಲ ಹೇಳ್ತಾ ಇದೆ. ಹೆಡ್ ಟು ಹೆಡ್ ತಗೊಂಡ್ರೆ ಖಂಡಿತವಾಗ್ಲು
SRH ಬಂದ್ಬಿಟ್ಟು 17 ಮ್ಯಾಚ್ ಗೆದ್ದಿದೆ, ಪಂಜಾಬ್ ಬಂದ್ಬಿಟ್ಟು 8 ಮ್ಯಾಚ್ ಮಾತ್ರ ಗೆದ್ದಿದೆ. ಇಟ್ಸ್ ಲಾಸ್ಟ್ 10 ಮ್ಯಾಚ್ಗಳಲ್ಲಿ 9 ಮ್ಯಾಚ್ ಹೈದರಾಬಾದ್ ಗೆದ್ದಿದ್ದಾರೆ ಗುರು, 1 ಮ್ಯಾಚ್ ಮಾತ್ರ ಪಂಜಾಬ್ ಅವ್ರಿಗೆ ಗೆದ್ದಿದೆ. ಖಂಡಿತ ಇಲ್ಲಿ ಫೇವರ್ ಯಾರಿಗಿದೆ, ಹೈದರಾಬಾದ್ಗೆ ಇದೆ. ಹೈದರಾಬಾದ್ ಗ್ರೌಂಡ್ ಇದೆ, ಹೆಡ್ ತಗೊಂಡು ಹೈದರಾಬಾದ್ ಸ್ಟ್ರಾಂಗ್ ಇದೆ. ಲಾಸ್ಟ್ 10 ಮ್ಯಾಚ್ ತಗೊಂಡು ಹೈದರಾಬಾದ್ ಸ್ಟ್ರಾಂಗ್ ಇದೆ, ಹೈದರಾಬಾದ್ ಗೆದ್ದಿದೆ. ಈ ಮ್ಯಾಚ್ ಕೂಡ 100% ಹೈದರಾಬಾದ್ ಗೆಲ್ಲುತ್ತೆ ಅಂತ ಪ್ರಿಡಿಕ್ಷನ್ ಮಾಡ್ತೀನಿ. ಮತ್ತೆ ನಿಮ್ಮ ಪ್ರಿಡಿಕ್ಷನ್ ಏನಂತ ಮಿಸ್ ಮಾಡಿದ್ರೆ ಪ್ರಿಡಿಕ್ಷನ್ ಮಾಡಿ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ ಇಂಜುರೀಸ್ ಅಂತ ತಗೊಂಡ್ರೆ ಖಂಡಿತವಾಗ್ಲೂ ನಿತೀಶ್ ರೆಡ್ಡಿ ಮಿಸ್ ದ ಲಾಸ್ಟ್ ಮ್ಯಾಚ್ ಬಟ್ ಡೆನಿಯಲ್ ವೆಟೆರೋ ಸೈಡ್ ಆಲ್ ರೌಂಡರ್ ಫೀಲಿಂಗ್ ದ ಲಾಟ್ ಆಫ್ ಬೆಟರ್ ಡಸ್ ನಾಟ್ ಫೋರ್ಸ್ ಇನ್ ಸಿಚುವೇಶನ್ಸ್ ಪ್ಲೇ ಟುಮಾರೋ. ಮೊನ್ನೆ ಮ್ಯಾಚ್ ಆಡದೇ ಇರ್ಬೋದು, ಬಟ್ ಈ ಮ್ಯಾಚ್ ನಿತೀಶ್ ಕುಮಾರ್ ರೆಡ್ಡಿ ಕಂಟಿನ್ಯೂ ಆಗಲಿ ಕಂಗ್ರಾಜ್ ಜೊತೆಗೆ ಕಂಟಿನ್ಯೂಸ್ ಆಗಿ ಆಡಬಹುದು, ಅಂದ್ರೆ ಕನ್ಫರ್ಮ್ ಆಗಿ ಆಡ್ಬೋದು ಅಂತ ಹೇಳ್ತಾ ಇದ್ರೆ ಖಂಡಿತವಾಗ್ಲು. ಯಾಕೆ ಅಂದ್ರೆ ನಿತೀಶ್ ಕುಮಾರ್ ರೆಡ್ಡಿ ಹೈದರಾಬಾದ್ ಪಿಚ್ ಅಲ್ಲಿ ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಸಖತ್ತಾಗಿ ಒಂದು ಇಂಪ್ಯಾಕ್ಟ್ ಕ್ಲಿಯರ್ ಮಾಡ್ತಾರೆ, ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಯಾಕೆ ಅಂತ ನಾನು ಹೇಳ್ತೀನಿ ಅಂದ್ರೆ, ಬ್ಯಾಟಿಂಗ್ ಅಂತ ಹೋದಾಗ ಹೋಮ್ ಗ್ರೌಂಡ್ ಆಗಿರೋ ಕಾರಣ ಯಾವ ಟೈಮಲ್ಲಿ ಯಾವ ಹಿಟ್ ಮಾಡಿದ್ರೆ ಬಾಲ್ ಹೋಗುತ್ತೆ ಅಂತ ಗೊತ್ತಿರುತ್ತೆ. ಬೌಲಿಂಗ್ ಅಲ್ಲಿ ಕೂಡ ಸ್ಲೋ ಬಾಲ್ಸ್ ಹಾಕಿ ತುಂಬಾ ಕಂಟಿನ್ಯೂ ಆಗಿ ಅವ್ರನ್ನ ಬ್ಯಾಟರ್ಸ್ನ ಸ್ವಲ್ಪ ಸ್ಟಿಕ್ ಆಗಿ ಮಾಡೋದ್ರಲ್ಲಿ ಅವರು ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲು ಆ ರೀತಿ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಪ್ಲೇಯಿಂಗ್ ಲೆವೆನ್ ತಗೊಂಡ್ರೆ ಖಂಡಿತವಾಗ್ಲು ಅಭಿಷೇಕ್ ಶರ್ಮಾ, 3 ವಿಕೆಟ್, ಇಶಾನ್ ಕಿಶನ್, ಕ್ಲಾಸನ್, ಈ 4 ಜನ ಟಾಪ್ ಆರ್ಡರ್ ಏನಿದ್ದಾರೆ ಸಕ್ಕತ್ತಾಗಿ ಆಡ್ತಾರೆ ಗುರು. ಮೇನ್ ಆಗಿ ಟಾಪ್ ಆರ್ಡರ್ ತುಂಬಾ ಮುಖ್ಯ. ಈ ಟಾಪ್ ಆರ್ಡರ್ ಹೋಗ್ಬಿಟ್ರೆ ಹೈದರಾಬಾದ್ ಅಲ್ಲಿ ಬೇರೆ ಆರ್ಡರ್ ಇರಲ್ಲ. ಸಾಯಿಲ್ ಅರೋರಾ, ನಿತೀಶ್ ಕುಮಾರ್ ರೆಡ್ಡಿ, ಅಂಕಿತ್ ವರ್ಮಾ, ಪ್ಯಾಟ್ ಕುಮ್ನಿಸ್, ಹರ್ಷದ್ ದುಬೆ, ಸಕೀಬ್ ಹುಸೇನ್, ಹರ್ಷಲ್ ಪಟೇಲ್, ಇಶಾನ್ ಮಾಲಿಂಗ. ಈ ಹರ್ಷಲ್ ಪಟೇಲ್ ಏನು ತಗೊಂತಾರೆ ಗುರು, ಲಾಸ್ಟ್ ಮ್ಯಾಚ್ ಹರ್ಷಲ್ ಪಟೇಲ್ ತಗೊಂಡು ಮ್ಯಾಚ್ ಸೋತ್ಬಿಟ್ರು. ಖಂಡಿತವಾಗ್ಲೂ ಒಬ್ಬೊಬ್ರು ಕೈವಾಡಂಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಬೌಲಿಂಗು ಚೆನ್ನಾಗಿದೆ. ಶಕೀಬ್ ಹುಸೇನ್, ಇಶಾನ್ ಮಾಲಿಂಗ, ನಂಗೆ ಅನ್ಸುತ್ತೆ ಇವತ್ತು ಹರ್ಷಲ್ ಪಟೇಲ್ನ ಕೈ ಬಿಡ್ತಾರೆ ಅಂತ. ನೀವು ಬೇಕಾದ್ರೆ ಚೆಸ್ಟ್ ಮಾಡ್ಕೊಂಡು ನೋಡಿ, ಹರ್ಷಲ್ ಪಟೇಲ್ನ ಇವತ್ತು ಕೈ ಬಿಡ್ತಾರೆ, ಸರಿನಾ. ಕುಮ್ನಿಸ್ ಆಗಿರ್ಬೋದು, ಹರ್ಷದ್ ದುಬೆ ಆಗಿರ್ಬೋದು, ನಿತೀಶ್ ಕುಮಾರ್ ರೆಡ್ಡಿ ಆಗಿರ್ಬೋದು, ಒಳ್ಳೆ ಬೌಲಿಂಗ್ ಇದೆ ಅಂತ ಹೇಳ್ಬೋದು ಖಂಡಿತವಾಗ್ಲು. ಬ್ಯಾಟಿಂಗ್ ಅದೇ ರೀತಿಯಾಗಿ ಟಾಪ್ ಆರ್ಡರ್ ಅಭಿಷೇಕ್ ಶರ್ಮಾ ಆಗಿರ್ಬೋದು, ಇಶಾನ್ ಕಿಶನ್ ಆಗಿರ್ಬೋದು, 3 ವಿಕೆಟ್ ಆಗಿರ್ಬೋದು. ಇವ್ರೇನಂದ್ರೆ ಟಾಪ್ ಸ್ಕೋರರ್ ಅಲ್ಲಿ ಇವರು 3 ಜನ ಇದ್ದಾರೆ. ಆದ ಕಾರಣ ಒಳ್ಳೆ ಟಚ್ ಅಲ್ಲಿ ಇರ್ತಾರೆ, ಒಳ್ಳೆ ಇದರಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಪಂಜಾಬ್ಗೆ ಒಂದು ತಲೆನೋವಾಗೋದಂತೂ ಗ್ಯಾರಂಟಿ. ಹೈದರಾಬಾದ್ ಟೀಮ್ ಹೊತ್ತು ಗೆಲ್ತಾರೆ ಕೂಡ ಅಂತ ಅನಿಸ್ತಾ ಇದೆ. ನಾವು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಪಂಜಾಬ್ ತಗೊಂಡ್ರೆ ಪ್ರಭ್ರಮನ್ ಸಿಂಗ್, ಪ್ರವೇಶ್ ಆರ್ಯ, ಕೂಪರ್ ಕಂಡ್ಲೆ, ಶ್ರೇಯಸ್ ಅಯ್ಯರ್, ಮಾರ್ಕಸ್ ಸ್ಟೋನಿಶ್, ಶ್ರೇಯಸ್ ಶಿಂಗ್ಡೆ, ನೆದೆಲ್ ವದೇರಾ, ಮಾರ್ಕೌಟ್ ಜಾನ್ಸನ್, ಬ್ರೆಟ್ಲೆ, ಹರ್ಷದೀಪ್ ಸಿಂಗ್, ಇದನ್ ಚಹಲ್, ವಿಜಯ್ ಕುಮಾರ್ ವೈಶಾಖ, ಇವರು ಕೂಡ ಅಷ್ಟೇನೆ. ಮೇನ್ ಆಗಿ ಓಪನರ್ಸ್ ಮತ್ತೆ ಶ್ರೇಯಸ್ ಅಯ್ಯರ್ ವಿಕೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೊನೆಯಲ್ಲಿ ಹಿಟ್ಟಿಂಗ್ ಮಾಡೋಕ್ಕೆ ಮಾರ್ಕಸ್ ಸ್ಟೋನಿಸ್ ಕೂಡ ಇರ್ತಾರೆ. ತುಂಬಾ ಚೆನ್ನಾಗಿದೆ ಇವ್ರು ಕೂಡ ಬ್ಯಾಟಿಂಗ್ ಲೈನಪ್ ಆಗಿರ್ಬೋದು. ಇವರು ಒಂದು ಬೌಲಿಂಗ್ ತಗೊಂಡ್ರೆ ಮೇನ್ ಆಗಿ ಪಂಜಾಬ್ ಅಲ್ಲಿ ಇಲ್ಲಿವರೆಗೂ ಆಡಿರೋ ಮ್ಯಾಚ್ಗಳಲ್ಲಿ ಪರ್ಫಾರ್ಮೆನ್ಸ್ ಬಂದಿಲ್ಲ ಬೌಲಿಂಗ್ ಕಡೆಯಿಂದ, ಓನ್ಲಿ ಬ್ಯಾಟಿಂಗ್ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದಿರೋದು. ಎಲ್ಲ ಮ್ಯಾಚ್ ಕೂಡ ಹೈ ಸ್ಕೋರ್ ಹೊಡೆದು ಗೆದ್ದಿರೋ ಮ್ಯಾಚು, ಇಲ್ಲ ಚೇಂಜ್ ಮಾಡಿ ಗೆದ್ದಿರೋ ಮ್ಯಾಚು, ಅದು ಕೂಡ ಎಲ್ಲ 200 ರನ್ಗಳ ಮೇಲೆ. ಆದ ಕಾರಣ ಇವರು ಬೌಲಿಂಗ್ ಪರ್ಫಾರ್ಮೆನ್ಸ್ ಏನು ಚೆನ್ನಾಗಿ ಬಂದಿಲ್ಲ, ಇವತ್ತು ಕೂಡ ಬರೋದಿಲ್ಲ ಅಂತ ಅನಿಸ್ತಾ ಇದೆ. ಬಟ್ ಹೈದರಾಬಾದ್ ಡಿಫ್ರೆಂಟ್ ಇದೆ ಗುರು. ಹೈದರಾಬಾದ್ ಅಲ್ಲಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಬಂದಿದೆ. ಇಶಾನ್ ಮಾಲಿಂಗ್ ಅವಳು ಟಾಪ್ ಅಲ್ಲಿ ಇದ್ದಾರೆ, ವಿಕೆಟ್ ಟೇಕರ್ ಇದ್ದಾರೆ. ಅದೇ ಮಾಡಿ ಕಮ್ನಿಸ್ ಕೂಡ ಬಂದಿದ್ದಾರೆ, ಅವರು ಕೂಡ ಒಳ್ಳೆ ಬೌಲ್ ಮಾಡ್ತಾರೆ ಅಂತಾನೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಶಕೀಬ್ ಹುಸೇನ್ ಕೂಡ ಹೈದರಾಬಾದ್ ಪಿಚ್ ಅಲ್ಲಿ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ. ಆದ ಕಾರಣ ಎಲ್ಲೇ ನೋಡ್ಕೊಂಡ್ರು ಕೂಡ, ಯಾಕಡೆ ನೋಡ್ಕೊಂಡ್ರು ಕೂಡ ಹೈದರಾಬಾದ್ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಹೈದರಾಬಾದ್ ಗೆಲ್ಲಬಹುದು ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಇದರಿಂದ ನಮ್ಮ ಹೈದರಾಬಾದ್ ಗೆದ್ರೆ ನಮ್ಮ ಹೋಮ್ ಟೀಮ್ ಆಗಿರೋ RCB ಸ್ಥಾನ ಬದಲಾಗುತ್ತೆ. ಆಗ್ಲಿ ನಾವು ನಾಳೆ ಲಕ್ನೋ ಮೇಲೆ ಈಸಿಯಾಗಿ ಗೆಲ್ತೀವಲ್ಲ, ಆದ ಕಾರಣಕ್ಕೆ ಏನು ಪರವಾಗಿಲ್ಲ, ಅವಾಗ ರನ್ ರೇಟ್ ಮೇಲೆ ನಾವೇ ಟಾಪ್ ಅಲ್ಲಿ ಇರ್ತೀವಿ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲು ಇವತ್ತೇನಾದರೂ ಸೋತ್ರೆ ಪಂಜಾಬ್ ಅವ್ರಿಗೆ ಟಾಪ್ ಆಫ್ ದ ಟೇಬಲ್ ಅಂದ್ರೆ ಫಸ್ಟ್ ಸೆಕೆಂಡ್ ಪ್ಲೇಸ್ ಅವರು ನಾವು ಅದೇನಂತೀವಿ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಈ ರೀತಿ ಇದೆ. ಮತ್ತೆ ನಿಮ್ಮ ಪ್ರಿಡಿಕ್ಷನ್ ಏನಂತ ಕಮೆಂಟ್ ಮಾಡಿ, ಮಿಸ್ ಮಾಡ್ದಾನೆ ಮಾತಾಡೋಣ ನಾಳೆ ಬೆಳಗ್ಗೆ. ಯಾರೆಲ್ಲ ಕರೆಕ್ಟಾಗಿ ಪ್ರಿಡಿಕ್ಷನ್ ಮಾಡ್ತೀರಾ, ಯಾರು ಪ್ರಿಡಿಕ್ಷನ್ ಮಾಡಲ್ಲ ಅಂತ. ಪ್ರಿಡಿಕ್ಷನ್ ಮಾಡೋ ಹೆಸರು ಮಾತ್ರ ನನ್ನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಬರುತ್ತೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.